ನಾವಿವತ್ತು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ನಾವು ಯಾವ ಪ್ಲೇಸಿಗೆ ಹೋಗ್ತಾ ಇರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದನೂ ನಮ್ಮ ಮೇಲೆ ಇರಲಿ. ನಮ್ಮ ಅತ್ತೆ ಮಾವನ ಆಶೀರ್ವಾದ ತಗೊಂಡು ನಮ್ಮ ಈ ಪ್ರಯಾಣನ ಶುರು ಮಾಡಿದ್ವಿ. ನಮಗೆ ಟ್ರೈನ್ ಇದ್ದಿದ್ದು ಹಾಸನಿಂದ ಮೈಸೂರಿಗೆ. ಆನ್ ದಿ ವೇ ಹೋಗ್ಬೇಕಿದ್ರೆ ಪಪ್ಪಾಯ, ಹಲಸಿನಹಣ್ಣು, ಸೌತೆಕಾಯಿ ಇದೆಲ್ಲ ತಿನ್ಕೊಂಡು ಮೈಸೂರನ್ನ ರೀಚ್ ಆದ್ವಿ. ನಮಗೆ ಮತ್ತೆ ಮೈಸೂರಿಂದ ಬ್ಯಾಂಗ್ಳೂರ್ ಏರ್ಪೋರ್ಟ್ ಹೋಗೋದಕ್ಕೆ ಫ್ಲೈ ಬಸ್ ಇತ್ತು. ಅದೆಲ್ಲಿ ಮಿಸ್ ಆಗ್ಬಿಡುತ್ತೋ ಅಂತ ಬೇಗ ಬೇಗ ಓಡೋಗ್ತಾ ಇದ್ದೀವಿ. ಈ ಹುಡ್ಗಿರ್ ಶಾಪಿಂಗಿಗೆ ಹೋಗ್ಬಿಟ್ರೆ ಇವ್ರಿಗೆ ಟೈಮ್ ಆಗೋದೇ ಗೊತ್ತಾಗಲ್ಲ ಅನ್ಸುತ್ತೆ. 7ಇಂದನೇ ಲೇಟ್ ಆಗಿದ್ದು, ಮಧ್ಯಾಹ್ನದಿಂದ ಬೇರೆ ಊಟ ಮಾಡಿರಲಿಲ್ಲ, ಹೊಟ್ಟೆ ತುಂಬಾನೇ ಹಸಿತಾ ಇತ್ತು. ಏನಾದರೂ ಏರ್ಪೋರ್ಟ್ನಲ್ಲೇ ತಿನ್ನೋಣ ಅಂತ ಮೆನ್ಯೂ ನೋಡಿದ್ರೆ ಒಂದು ದೋಸೆಗೆ 970 ರೂಪಾಯಿ ಇತ್ತು. ಆ ಸಂದರ್ಭದಲ್ಲಿ ಈ ಅಣ್ಣ ಅಲ್ಲೇ ವರ್ಕ್ ಮಾಡ್ತಾರಂತೆ, ಅವ್ರ ಕ್ಯಾಂಟೀನ್ಗೆ ಹೋಗಿ ನಮಗೆ ಅಂತ ಫ್ರೈಡ್ ರೈಸ್ನ ತಂದ್ಕೊಟ್ರು. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ನೋಡಿ, ನಮಗೆ ಅನ್ನದ ಋಣ ಎಲ್ಲೆಲ್ಲಿ ಬರ್ದಿರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಜೀವನದಲ್ಲಿ ಪ್ರತಿ ಕ್ಷಣನೂ ಕೂಡ ನಾವು ಖುಷಿಯಾಗಿರ್ಬೇಕು. ಯಾಕೆ ಅಂದ್ರೆ ದಿನಕ್ಕೊಂದು ಸಮಸ್ಯೆ ಬರುತ್ತೆ, ಆದ್ರೆ ಕಳೆದೋದ ಸಮಯ ಯಾವತ್ತೂ ಸಿಗಲ್ಲ. ದಿನ ಶುಭವಾಗಲಿ.